ದಿಲ್ಲಿ ಹೈಕೋರ್ಟ್ನ ಹೊರಗಡೆ ಭಾರೀ ಸ್ಫೋಟ ಸಂಭವಿಸಿದೆ. ಯಾವ ರೀತಿಯಾಗಿರ್ತಕ್ಕಂಥ ಬ್ಲಾಸ್ಟ್ ಕೇವಲ ಸ್ಫೋಟಕಗಳಿದ್ವ ಇವೆಲ್ಲವೂ ಸ್ಪಷ್ಟವಾಗಿ ತಿಳಿದು ಬರಲಿದೆ. ಆದ್ರೆ ಮೇಲ್ನೋಟಕ್ಕೆ ಇದೊಂದು ಹೈ ಇಂಟೆನ್ಸಿಟಿ ಬ್ಲಾಸ್ಟ್ ಅಂತಕ್ಕಂಥದ್ದನ್ನ ಹೇಳಲಾಗ್ತಾ ಇದೆ. ಯಾವ ರೀತಿಯ ಸ್ಫೋಟಕಗಳಿದ್ವು ಅಂತಕ್ಕಂಥದ್ದನ್ನ ಇನ್ನೂ ದೆಹಲಿ ಪೊಲೀಸರು ಸ್ಪಷ್ಟಪಡಿಸಿಲ್ಲ. ಈಗಾಗಲೇ 17 ಜನ ಗಾಯಗೊಂಡಿದ್ದಾರೆ. ಅವರನ್ನ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಗೆ ಸೇರಿಸಲಾಗಿದೆ. ಈಗಾಗಲೇ ಆಂಬ್ಯುಲೆನ್ಸ್ ಗಳಲ್ಲಿ ಅವರನ್ನ RML ಆಸ್ಪತ್ರೆಗೆ ಕರೆದುಕೊಂಡು ಕೂಡ ಹೋಗಲಾಗಿದೆ. ದೆಹಲಿ ಹೈಕೋರ್ಟ್ ಇಂಡಿಯಾ ಗೇಟ್ ನ ಹಿಂಭಾಗದಲ್ಲಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹತ್ತಿರದಲ್ಲೇ ಇವೆ. ದೆಹಲಿ ಹೈಕೋರ್ಟ್ ನ ಗೇಟ್ ನಂಬರ್ 5 ಇಲ್ಲಿಂದ ವಕೀಲರ ಕಾರುಗಳು ಒಳ ಪ್ರವೇಶಿಸ್ತಾ ಇದ್ವು. ಅದೇ ಆ ಒಂದು ಗೇಟ್ ನ ಹೊರಗಡೆ ಭಾಗದಲ್ಲಿ ಒಂದು ಬಾಕ್ಸ್ ನಲ್ಲಿ ಈ ರೀತಿಯ ಸ್ಫೋಟಕಗಳಿದ್ವು ಅಂತಕ್ಕಂಥದ್ದು. ನಂತರ ಅದನ್ನ ಬ್ರೀಫ್ ಕೇಸ್ ನಲ್ಲಿ ಇಟ್ಕೊಂತಕ್ಕಂಥದ್ದು ಹೇಳಲಾಗ್ತಾ ಇದೆ. ದೆಹಲಿ ಪೊಲೀಸರು ಇದನ್ನ ಪುಷ್ಟೀಕರಿಸಬೇಕಾಗಿದೆ. ದೆಹಲಿ ಪೊಲೀಸರು ತಂಡ ಕೂಡ ಅದನ್ನ ಪರಿಶೀಲಿಸಿ लाइन में लग जाते हैं तो उस वक्त मैक्सिमम लोड होता है इस काउंटर पे, और उस काउंटर पे जहां मेनली लिटिगेंट्स होते हैं या कुछ ऑफिशियल्स होते हैं जिनके पास नहीं होते, वो सब लाइन में लगे थे. एक ही धमाका हुआ है या एक ही जोर्स का धमाका हुआ, जिसकी वो चेक गूंज अंदर चैम्बर ब्लॉक जो यहाँ से 200 करीबन 300 फीट दूर है, वहां भी जोर से इसकी आवाज आई. क्या आप मानते हैं कि सुरक्षा व्यवस्था में कोई चूक हुई थी? क्योंकि पहले भी हुआ था, लेकिन उस मामले की पूरी नहीं हो पाई है. ಓಕೆ, ಇನ್ನು ನವದೆಹಲಿಯ ಹೈಕೋರ್ಟ್ನ ವಕೀಲರಾದಂತಹ सुरक्षा कर ले, आप मिनिमाइज कर सकते हैं, टोटल इसको खत्म नहीं कर सकते. पुलिस का मैं कोई ब्लेम नहीं दूंगा कि यहाँ पे पुलिस की कोई गलती है. तो देख, भले ही सीनियर एडवोकेट राकेश टिक्कू पुलिस को दोष नहीं दे रहे हैं. ಓಕೆ, ದೆಹಲಿಯ ವಕೀಲರು, ದೆಹಲಿಯ ಹೈಕೋರ್ಟ್ ಲಾಯರ್ ಆದಂತಹ CM ಅಂಗಡಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇವರು ಪ್ರತ್ಯಕ್ಷದರ್ಶಿಗಳು. ಬನ್ನಿ ಅವರಿಂದ ಮತ್ತಷ್ಟು ಮಾಹಿತಿ ಪಡೆಯೋಣ. ಅಂಗಡಿ ಅವರೇ, ಈ ಸ್ಫೋಟ ಸಂಭವಿಸಿದಂತಹ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ? ಹೇಗಾಯ್ತು ಈ ಸ್ಫೋಟ? ನಾನು ಕೋರ್ಟ್ ಆವರಣದಲ್ಲಿ ಇದ್ದೆ. ಗೇಟ್ ನಂಬರ್ 5ರಲ್ಲಿ ಶಬ್ದ ಆಯ್ತು. ನಾವು ಕೋರ್ಟ್ ಆವರಣದ ಹೊರಗಡೆ ಬಂದು ನೋಡಿದೀವಿ. ಆಗ ಈ ಆಂಬ್ಯುಲೆನ್ಸ್ ಎಲ್ಲ ನಿಂತಿತ್ತು. ಬಂದು ನಿಂತಿದ್ದು ಪೊಲೀಸರು ಈ ರಾಮನಗರ ಹಾಕ್ಸ್ತಾ ಇದ್ದಾರೆ ಜನರನ್ನ. ಸುಮಾರು 15ರಿಂದ 20 ಜನರಿಗೆ ಗಾಯ ಆಗಿದೆ ಅಂತ ಸುದ್ದಿ ಇದೆ. ಇನ್ನು ಹೆಚ್ಚಿನ ಮಾಹಿತಿ ಯಾವ ರೀತಿಯಿಂದ ಸ್ಫೋಟ ಆಯ್ತು, ಯಾವ ರೀತಿಯಿಂದ ಇದಾಯ್ತು ಅಂತ ಏನನ್ನು ಅಷ್ಟೊಂದು ನಿಖರವಾದ ಮಾಹಿತಿ ಗೊತ್ತಾಗ್ತಿಲ್ಲ. ಈಗ ಅಂಗಡಿ ಅವರೇ, ನೀವು ಸ್ಥಳದಲ್ಲೇ ಇದ್ರಿ, ಪ್ರತ್ಯಕ್ಷದರ್ಶಿಗಳು ಅದನ್ನು ನೋಡಿದಿರಾ? ಸ್ಫೋಟದ ತೀವ್ರತೆ ಹೇಗಿದೆ? ಈಗ ಗಾಯಾಳುಗಳನ್ನೆಲ್ಲರನ್ನು ಹಾಸ್ಪಿಟಲ್ ಸೇರಿಸ್ತಾ ಇದ್ದಾರೆ. ಮುಂದೆ ಕೋರ್ಟ್ ಕಲಾಪನ ಸ್ಥಗಿತಗೊಳಿಸಲಾಗಿದೆ ಕೆಲ ಸಮಯ. ಇದು ಬಾಂಬ್ ಸ್ಫೋಟ ಅಂತ ನಿಖರವಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಬಾಂಬ್ ಹೌದು ಅಂತ ಬ್ರೀಫ್ ಕೇಸ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಬ್ರೀಫ್ ಕೇಸ್ ಅಲ್ಲಿ ಟಿಫಿನ್ ಬಾಕ್ಸ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಇನ್ನು ಹೆಚ್ಚಿನ ಮಾಹಿತಿ ಇನ್ನು ಪೊಲೀಸ್ ತನಿಖೆ ನಡೆಸ್ತಾ ಇದ್ದಾರೆ. ಈಗ ಅಂಗಡಿ ಅವರೇ, ಆ ಕೋರ್ಟ್ ಸುತ್ತಮುತ್ತ ಯಾವ ಯಾವ ಭಾಗಕ್ಕೆ ಹಾನಿಯಾಗಿದೆ? ತುಂಬಾ ದೊಡ್ಡ ಡ್ಯಾಮೇಜ್ ಏನಾದ್ರು ಆಗಿದೆಯಾ? ಅಂತ ಏನು ಹಾನಿ ಅಂತ ಆಗಿಲ್ಲ. ಅಂತ ಏನು ಹೇಳ್ಕೊಳ್ಳಂತ ಹಾನಿ ಆಗಿಲ್ಲ. ಅಲ್ಲ, ಅಕ್ಕಪಕ್ಕದಲ್ಲಿದ್ದಂತಹ ವಾಹನಗಳು, 2 ವೀಲರ್ಸ್ 4 ವೀಲರ್ಸ್ ಇದಕ್ಕೇನಾದ್ರು? ಓಕೆ, ವಾಹನಗಳು ಜಖಮಾಗಿದ್ದಾವೆ. ಓಕೆ, ಈಗ ಗಾಯಗೊಂಡವರನ್ನ ಆಸ್ಪತ್ರೆಗೆ ಸಾಗಿಸ್ತಕ್ಕಂಥ ಕಾರ್ಯ ಹೇಗೆ ಸಾಗಿದೆ? ಇದು ಬರದಿಂದ ಸಾಗಿದೆ. ಓಕೆ, ಅಂದ್ರೆ ಏನು ಆಂಬ್ಯುಲೆನ್ಸ್ ಎಲ್ಲ ಬಂದಿದೆಯಾ ಈಗಾಗಲೇ? ಆಂಬ್ಯುಲೆನ್ಸ್ ಎಲ್ಲ ಬಂದಿದೆಯಾ ಈಗ? ಆಂಬ್ಯುಲೆನ್ಸ್ ಎಲ್ಲ ಬಂದಿದೆ, ಹೋಯ್ತಾ ಇದ್ದಾರೆ. ರಾಮನಗರ ಸಪ್ತಜಂಗ್ ಹಾಸ್ಪಿಟಲ್ಗೆ ಹೋಯ್ತಾ ಇದ್ದಾರೆ. ಪೊಲೀಸರೆಲ್ಲ ಬಿಗಿ ಬಂದೋಬಸ್ತ್ ನಡೆಸಿದ್ದಾರೆ. ಯಾರನ್ನ ಬಿಡ್ತಾ ಇಲ್ಲ, ತನಿಖೆ ನಡೆಸ್ತಾ ಇದ್ದಾರೆ.
ಇನ್ನು ಹೆಚ್ಚಿನ ಮಾಹಿತಿ ಅವರಿಂದ ಗೊತ್ತಾಗಬೇಕು ಯಾವ ರೀತಿಯಿಂದ ಬಾಂಬ್ ಸ್ಫೋಟ ಆಗಿದೆ ಅಂತ. ಹಾಗಾಗಿ ಈಗ ಕೋರ್ಟ್ನ ಆವರಣಕ್ಕೆ ಯಾರನ್ನು ಬಿಡ್ತಾ ಇಲ್ಲ, ಸಾರ್ವಜನಿಕರನ್ನ ಬಿಡ್ತಾ ಇಲ್ಲ, ಪೊಲೀಸ್ ಸುತ್ತುವರಿ ಬಿಟ್ಟಿದ್ದಾರೆ. ಓಕೆ, ಈಗ ಬೇರೆ ಯಾವ್ಯಾವ ತುಕಡಿಗಳು ಬಂದಿದೆ ಈಗ ಸ್ಥಳಕ್ಕೆ? ಸಾರಿ, ಅಂದ್ರೆ ಬೇರೆ ಯಾವ್ಯಾವ ಕಮಾಂಡೋ ಪಡೆಗಳು ಆತರ ಏನಾದ್ರು ಯಾವ್ದಾದ್ರು ರಕ್ಷಣಾ ಕಾರ್ಯಕ್ಕೆ ಯಾರು ಬಂದಿದಾರ ಅಂತ? ಬರ್ತಾ ಇದ್ದಾರೆ. ಓಕೆ, ಈಗ ಕೆಲವು ಮಾಧ್ಯಮಗಳಲ್ಲಿ ಇಬ್ಬರ ಸಾವಿನ ಶಂಕೆ ಅಂತ ಬರ್ತಾ ಇದೆ, ನಿಜನಾ ಇದು? ಸಾವಿನ ಸಂಖ್ಯೆಯಿಂದ ಗೊತ್ತಾಗಿಲ್ಲ. ಇನ್ನು ಅಧಿಕೃತವಾಗಿ ಯಾರು ಏನು ಹೇಳಿಕೆ ಕೊಟ್ಟಿಲ್ಲ? ಯಾರು ಪೊಲೀಸ್ ಅಂತ ಹೇಳಿಕೆ ಕೊಟ್ಟಿಲ್ಲ. ಸುಮಾರು 10ರಿಂದ 15 ಮಂದಿ ಗಾಯಾಳುಗಳು ಆಗಿದ್ದಾರೆ ಅಂತ ನಾವು ಕಾರಲ್ಲಿ ಹೋಗಿ ನೋಡ್ತಾ ಇದ್ದೀವಿ ಅಷ್ಟೇ. ಈಗ ಅಂಗಡಿಯವರೇ, ಗಾಯಾಳುಗಳು ಅಂತ ಹೇಳಿದ್ರಲ್ಲ, ಈ ಗಾಯದ ಪ್ರಮಾಣ ಹೇಗಿತ್ತು ಅವ್ರಿಗೆ? ಪಾಡನ್ನಿ, ಅಂದ್ರೆ ಆ ಗಾಯದ ಪ್ರಮಾಣ ತುಂಬಾ ಚಿಂತಾಜನಕ ಸ್ಥಿತಿನಲ್ಲಿ ಇದಾರಾ ಅಥವಾ ಅಲ್ಪ ಸ್ವಲ್ಪ ಚಿಂತಾಜನಕ ಕೆಲವೊಂದೆಲ್ಲ ಚಿಂತಾಜನಕ ಇದಾವೆ. ಕೆಲವೊಂದು ಈ ಬ್ಲಡ್ ಎಲ್ಲ ಇದಾಗಿದೆ, ಮೈ ಮೇಲೆಲ್ಲ ಬಂದ್ಬಿಟ್ಟಿದೆ. ಈಗ ಕೋರ್ಟ್ ನಿಂದ ನಿಮಗೆ ಏನಾದ್ರು ಡೈರೆಕ್ಷನ್ಸ್ ಬಂದಿದೆಯಾ ಅಂಗಡಿಯವರೇ? ಏನ್ ಹೇಳಿ? ಕೋರ್ಟ್ ಇಂದ ಏನಾದ್ರು ಡೈರೆಕ್ಷನ್ಸ್ ಬಂದಿದೆಯಾ ನಿಮಗೆ ವಕೀಲರಿಗೆ? ಇಲ್ಲ ಡೈರೆಕ್ಷನ್ ಬಂದಿಲ್ಲ. ಅಂದ್ರೆ ಕಲಾಪಗಳು ಸದ್ಯದಲ್ಲಿ ಆರಂಭ ಆಗಲ್ಲ ಆ ರೀತಿ ಏನಾದ್ರು? ಇಲ್ಲ ಆ ರೀತಿ ಏನಿಲ್ಲ. ಓಕೆ, ಅಂದ್ರೆ ಈಗ ಕೋರ್ಟ್ನ ಕಲಾಪಗಳು ಹಾಗೆ ಮುಂದುವರಿತವೆ? ಮುಂದುವರಿತವೆ. ಓಕೆ ಅಂಗಡಿಯವರೇ, ಧನ್ಯವಾದ. ಇವರು ದೆಹಲಿ ಹೈಕೋರ್ಟ್ನ ಖ್ಯಾತ ವಕೀಲರು, ಕನ್ನಡಿಗರು, ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವರು ಪ್ರತ್ಯಕ್ಷದರ್ಶಿಗಳು, ಅಂಗಡಿಯವರು, CM ಅಂಗಡಿ ಅಂತ ಅಂದ್ಬಿಟ್ಟು. ಇವರು ಹೇಳೋ ಪ್ರಕಾರ ಒಂದೇ ಒಂದು ಕ್ಷಣದಲ್ಲಿ ಬಾಂಬ್ ಸ್ಫೋಟವಾದಂತಹ ಸದ್ದಾಯಿತು. ಆದರೆ ಅದು ಬಾಂಬ್ ಸ್ಫೋಟನೋ ಅಲ್ವೋ ಅಂತ ಇನ್ನೂ ನಿಖರವಾಗಿ ತಿಳಿದು ಬಂದಿಲ್ಲ. ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಆ ಸ್ಫೋಟದ ತೀವ್ರತೆ ಮತ್ತು ಅಕ್ಕಪಕ್ಕದಲ್ಲಿ ಕಂಡುಬರತಕ್ಕಂಥ ವಸ್ತುಗಳು, ಇದನ್ನು ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಬಾಂಬ್ ಸ್ಫೋಟನ ಅಥವಾ ಅಲ್ವಾ ಅಂತಕ್ಕಂಥದ್ದನ್ನು ಒಂದು ಪ್ರಾಥಮಿಕ ಪರಿಶೀಲನಾ ವರದಿಯನ್ನು ಕೊಡಬೇಕಾಗುತ್ತೆ. ಈಗ ಪ್ರಾಥಮಿಕ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅದಾದ ನಂತರ ಮಾಧ್ಯಮಗಳಿಗೆ ಯಾರಾದರೂ ಪೊಲೀಸ್ ಅಧಿಕಾರಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ಬೋದು, ಮೇಲ್ನೋಟಕ್ಕೆ ಏನು ಕಂಡು ಬರ್ತದೆ ಅಂತಂದ್ಬಿಟ್ಟು. ಇದರ ಜೊತೆಗೆ ಈಗ ಬಂದಿರತಕ್ಕಂಥ ಒಂದು ಮಾಹಿತಿ ಅಂತಂದರೆ 4 ಮಂದಿ ಮೃತಪಟ್ಟಿದ್ದಾರೆ ಅಂತಂದ್ಬಿಟ್ಟು. ಯಾಕೆಂದರೆ ಅಂಗಡಿಯವರು ಹೇಳಿದ್ರು ತೀವ್ರತರವಾದ ಗಾಯಗಳಾಗಿದೆ, ಕೆಲವರಿಗೆ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಅಂತಂದ್ಬಿಟ್ಟು. ಬಹುತೇಕ ಇವರನ್ನ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಗೆ ಸೇರಿಸ್ತಕ್ಕಂಥ ಸಂದರ್ಭದಲ್ಲೇ ಇವರು ಸಾವನ್ನಪ್ಪಿದ್ದಾರೆ. 4 ಮಂದಿ ಅಸುನೀಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೀಗ ತಾನೇ ಬರ್ತಾ ಇದೆ. ಆದರೆ ಏನೇ ಆದರೂ ಕೂಡ ವೈದ್ಯಕೀಯ ಅಧಿಕಾರಿ ಆಗಲಿ ಅಥವಾ ಪೊಲೀಸ್ ಅಧಿಕಾರಿ ಆಗಲಿ ಮಾಧ್ಯಮದವರ ಮುಂದೆ ಬಂದು ನಿಖರವಾಗಿ ಏನಾಯಿತು, ಎಷ್ಟು ಜನ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ, ಅವರ ಗಾಯದ ತೀವ್ರತೆ ಹೇಗಿದೆ, ಈ ಎಲ್ಲದರ ಬಗ್ಗೆ ಅವರು ಸಾಕಷ್ಟು ಮಾಹಿತಿಯನ್ನು ಇನ್ನೂ ಕೊಡಬೇಕಾಗಿದೆ. ಮಾಹಿತಿಗೋಸ್ಕರ ಪ್ರತಿಯೊಂದು ಮಾಧ್ಯಮದವರು ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ.